ಹಾಯ್, ನೀವು ವಿಡಿಯೋಕ್ಕೆ ಆಬ್ವಿಯಸ್ಲಿ ತಮ್ನೇಲ್ ನೋಡಿಯೇ ಬಂದಿರ್ತೀರಾ. ನೀವು ತಮ್ನೇಲ್ ನೋಡಿ ಬರೋದಂತಾದರೆ ನೀವು ಖಂಡಿತ ಗೋಕರ್ಣ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೋಕರ್ಣದ ಐಟನರಿ ಕೊಡ್ತೇನೆ. ಸೊ ನೀವು ಗೋಕರ್ಣ ಹೋದಾಗ ಎಲ್ಲಿ ಸ್ಟೇ ಆಗ್ಬೋದು, ಯಾವ ಹೋಟೆಲಲ್ಲಿ ತಿನ್ಬೋದು, ಯಾವುದೆಲ್ಲ ಜಾಗಗಳನ್ನು ನೋಡ್ಬೋದು, ಮತ್ತು ಗೋಕರ್ಣದ ಹತ್ತಿರದಲ್ಲಿ ಯಾವುದೆಲ್ಲ ಜಾಗಗಳಿದೆ, ಮತ್ತು ಇಲ್ಲಿಗೆ ಯಾವ ಥರ ನೀವು ರೀಚ್ ಆಗ್ಬೋದು ಅದನ್ನೆಲ್ಲ ಹೇಳ್ತೇನೆ. ಹಾಗೆಯೇ ನೀವೇನೋ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರಾವೆಲ್ ವೀಡಿಯೋಸೇ ಬರುವಂಥದ್ದು. ಸೊ ನೀವು ಕೂಡ ನಾವು ಹೋಗುವಂತಹ ಜಾಗಗಳಿಗೆ ಟ್ರಾವೆಲ್ ಮಾಡ್ಬೋದು, ಈ ಲೋಕವನ್ನು ಎಕ್ಸ್ಪ್ಲೋರ್ ಮಾಡೋದು ಅಂತ ಹೇಳ್ತಾ ಈ ಗೋಕರ್ಣ ಐಟನರಿ ವಿಡಿಯೋ ಕಡೆ ಹೋಗೋಣ ಬನ್ನಿ. ಸೊ ಆ್ಯಕ್ಚುಲಿ ಗೋಕರ್ಣ ಅಂತ ಹೇಳೋದು ಒಂದು ಸಣ್ಣ ಊರಾಯ್ತಾ, ಬಟ್ ಈಗಂತೂ ಸ್ವಲ್ಪ ಫೇಮಸ್ ಆಗಿದೆ. ಬಟ್ ಆ್ಯಕ್ಚುಲಿ ಇದು ಸಣ್ಣ ಕರ್ನಾಟಕದಲ್ಲಿರುವಂತಹ ಒಂದು ಸಣ್ಣ ಊರು. ಇದನ್ನೀಗ ಮಿನಿ ಗೋವಾ ಅಂತ ಕೂಡ ಕರೀತಾರೆ. ಸೊ ಹಾಗಾಗಿ ಜಾಸ್ತಿ ಜನ ಕೂಡ ಹೋಗ್ತಾರೆ. ಬಟ್ ನೀವೇನಾದರೂ ಪೀಸ್ಫುಲ್ ಅಥವಾ ಒಂದು ಶಾಂತವಾಗಿರುವಂತಹ ವಾತಾವರಣ ಎಕ್ಸ್ಪೆಕ್ಟ್ ಮಾಡೋದಂತಾದರೆ ಖಂಡಿತ ಗೋಕರ್ಣ ಹೋಗ್ಬೋದು. ಬಟ್ ಅದುವೇ ನೀವು ಗೋವಾ ಥರ ಇದೆ ಗೋಕರ್ಣ ಅಂತ ಹೇಳಿ ನೈಟ್ ಲೈಫ್ ಎಲ್ಲ ಇದೆ ಅಂತ ಹೇಳಿದರೆ ಖಂಡಿತ ಅಲ್ಲ. ಗೋಕರ್ಣ ಒಂದು ಶಾಂತಿಯುತವಾದಂತಹ ಜಾಗ. ಬಟ್ ಇಲ್ಲಿ ಎಲ್ಲಿಯೂ ಇರೋದಂತಹ ಒಂದು ಬೀಚ್ ಟ್ರೆಕ್ ಇದೆ. ಸೊ ಹಾಗಾಗಿ ಅಲ್ಲಿ ಕೂಡ ಜಾಸ್ತಿ ಜನ ಹೋಗ್ತಾರೆ. ಬಟ್ ಅದೊಂದು ಅದ್ಭುತ ಜಾಗ ಅಂತಲೇ ಹೇಳ್ಬೋದು. ನೀವು ಕೂಡ ಗೋಕರ್ಣ ಖಂಡಿತ ಪ್ಲ್ಯಾನ್ ಮಾಡಬೇಕು. ಸೊ ಇಲ್ಲಿ ಎಲ್ಲೆಲ್ಲ ಸ್ಟೇ ಆಗ್ಬೋದು ಅಂತ ಹೇಳೋ ಮೊದಲು ನೀವು ಇಲ್ಲಿಗೆ ಹೇಗೆ ರೀಚ್ ಆಗ್ಬೋದು ಅಂತ ಹೇಳ್ತೇನೆ. ಸೊ ನೀವೇನಾದರೂ ಬ್ಯಾಂಗ್ಳೂರಿಂದ ಬರೋದಂತಾದರೆ ನಿಮಗೆ 430 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೀವು ಬಸ್ಸಲ್ಲಿ ಬರ್ಬೋದು, ಟ್ರೈನಲ್ಲಿ ಬರ್ಬೋದು, ಅಥವಾ ಏರೋಪ್ಲೇನಲ್ಲಿ ಬರೋದಂತಾದರೆ ನೀವು ಡೈರೆಕ್ಟಾಗಿ ಗೋವಾಕ್ಕೆ ಹೋಗಬೇಕು ಅಥವಾ ಮಂಗಳೂರು ಹೋಗಬೇಕು. ಗೋವಾ ಅಂತ ಆದರೆ ನಿಮಗೆ ಗೋಕರ್ಣದಿಂದ 132 ಕಿಲೋಮೀಟರ್ಸ್ ಆಗುತ್ತೆ, ಅಥವಾ ಮಂಗಳೂರು ಏರ್ಪೋರ್ಟ್ ಅಂತ ಆದರೆ ನಿಮಗೆ 230 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಿಮಗೆ ನಾನು ಹೇಳೋದಂತಾದರೆ ಗೋವಾ ಬಂದೇ ನೀವು ಮತ್ತೆ ಗೋಕರ್ಣ ಸಿಟಿ ಕಡೆ ಬರ್ಬೋದು. ಟ್ರೈನಲ್ಲಿ ಬರೋದಂತಾದರೆ ಬ್ಯಾಂಗ್ಳೂರಿಂದ ಗೋಕರ್ಣ ರೋಡ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ. ಸೊ ಅಲ್ಲಿ ಜಾಸ್ತಿ ಟ್ರೈನ್ ನಿಲ್ಲಲ್ಲ, ಬಟ್ ಒಂದೆರಡು ಟ್ರೈನ್ ನಿಲ್ತದೆ. ಸೊ ಆ ಟ್ರೈನಲ್ಲಿ ಬಂದು ಅಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಗೋಕರ್ಣ ಟೌನ್ ಕಡೆ ರೀಚ್ ಆಗ್ತೀರಾ. ಅದುವೇ ಬಸ್ಸಲ್ಲಿ ಬರೋದಂತಾದರೆ ಡೈರೆಕ್ಟ್ ಈ ಬ್ಯಾಂಗ್ಳೂರಿಂದ ಗೋಕರ್ಣ ಸಿಟಿಗೆ ನಿಮಗೆ ಡೈರೆಕ್ಟ್ ಬಸ್ ಕೂಡ ಇರುತ್ತೆ. ಸೊ ಇದಿಷ್ಟು ನೀವು ಯಾವ ಥರ ಗೋಕರ್ಣ ರೀಚ್ ಆಗ್ಬೋದು ಅಂತ. ಸೊ ನೀವು ಮಂಗಳೂರಿಂದ ಬರೋದಂತ ಆದರೆ ನಿಮಗೆ 230 ಕಿಲೋಮೀಟರ್ಸ್ ಆಗುತ್ತೆ ಗೋಕರ್ಣ. ನೀವು ಬೈ ಬಸ್ ಬರ್ಬೋದು, ಅಥವಾ ನಿಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಬರ್ಬೋದು, ಅಥವಾ ಟ್ರೈನ್, ಸಾಕಷ್ಟು ಟ್ರೈನ್ಗಳಿದೆ ಮಂಗಳೂರಿಂದ ಅಂತ ಆದರೆ ಟ್ರೈನಲ್ಲಿ ಬೇಕಂತಾದರೂ ಬರ್ಬೋದು. ಸೊ ಗೋಕರ್ಣ ರೀಚ್ ಆದಮೇಲೆ ನೀವು ಅಲ್ಲಿ ಎಲ್ಲಿ ಸ್ಟೇ ಮಾಡ್ಬೋದು ಅಂತ. ಸೊ ಗೋಕರ್ಣದಲ್ಲಿ ಸಾಕಷ್ಟು ಈಗ ಟೂರಿಸ್ಟ್ ಬರೋದ್ರಿಂದ ಸಾಕಷ್ಟು ಹೋಮ್ ಸ್ಟೇಗಳಿದೆ, ರೆಸಾರ್ಟ್ಗಳಿದೆ, ಹಾಸ್ಟೆಲ್ಸ್ಗಳಿದೆ. ಸೊ ನೀವೇನಾದರೂ ಸೋಲೋ ಟ್ರಾವೆಲರ್ಸ್ ಅಂತ ಆದರೂ ಕೂಡ ನಿಮಗೆ ಇಲ್ಲಿ ಏನೂ ಹೆದರಬೇಕಂತಾಗಿಲ್ಲ. ಯಾಕಂದರೆ ಇಲ್ಲಿ ಸಾಕಷ್ಟು ಹಾಸ್ಟೆಲ್ಸ್ಗಳಿದೆ ಸೋಲೋ ಟ್ರಾವೆಲರ್ಸಿಗಂತ. ಸೊ ನಾನು ನೋಡಿದ ಪ್ರಕಾರ ಒಂದು 10-12 ಹಾಸ್ಟೆಲ್ಗಳಿದೆ. ಅದರಲ್ಲಿ ನಿಮಗೆ ಫೇಮಸ್ ಆಗಿರುವಂಥದ್ದು ಹಾಸ್ಟೆಲರ್ ಮತ್ತು ಟಸ್ಕರ್ ಟ್ರೈಬ್, ಅದು ಹಾಗೆ ಸಾಕಷ್ಟಿದೆ. ಸೊ ನೀವು ಹಾಸ್ಟೆಲನ್ನು ಬುಕ್ ಮಾಡೋದಂತಾರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಟ್ ಹಾಸ್ಟೆಲ್ ಅಂತ ಆದರೆ ನೀವು ಸ್ವಲ್ಪ 1000 ರೂಪೀಸ್ಗೆಲ್ಲ ನೀವು ಬುಕ್ ಮಾಡ್ಬೋದು. ಸೊ ನಾನು ಲಾಸ್ಟ್ ಟೈಮ್ ಹೋದಾಗ ಹಾಸ್ಟೆಲೇ ಬುಕ್ ಮಾಡಿದ್ದೆ. ಸೊ ನೀವೇನಾದರೂ ಈ ಗೋಕರ್ಣ ಸಿಟಿ ರೀಚ್ ಆದಮೇಲೆ ನೀವು ಒಂದು ಒಳ್ಳೆಯ ಏರಿಯಾದಲ್ಲಿ ಸ್ಟೇ ಮಾಡಬೇಕಂತಾದರೆ ನೀವು ಓಮ್ ಬೀಚ್ ಅಥವಾ ಕೂಡ್ಲೆ ಬೀಚ್ ಕಡೆ ನಿಮ್ಮ ಸ್ಟೇ ಬುಕ್ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಅಲ್ಲಿ ಸಾಕಷ್ಟು ಹ್ಯಾಪನಿಂಗ್ ಜಾಗಗಳಿದೆ ಅಥವಾ ಕೆಫೆಗಳಿದೆ ಅಲ್ಲೇ. ಸೊ ಹಾಗಾಗಿ ನೀವು ಅಲ್ಲೇ ಬುಕ್ ಮಾಡ್ಬೋದು. ಅದಾದಮೇಲೆ ನೀವು ಎಲ್ಲಿ ತಿನ್ಬೋದು ಅಂತ ಕೇಳಿದರೆ ನಿಮಗೆ ಅಲ್ಲಿ ಕೂಡ್ಲೆ ಬೀಚಲ್ಲಿರುವಂತಹ ನಮಸ್ತೆ ಕೆಫೆ ಇದೆ, ಹಾಗೆಯೇ ರಾಕ್ ಕೆಫೆ ಇದೆ, ಹಾಗೂ ಸಾಕಷ್ಟು ಕೆಫೆಗಳಿದೆ. ಬೀಚ್ನ ಸೈಡಲ್ಲಿರುವಂತಹ ಶ್ಯಾಕ್ಗಳು ಕೂಡ ಇದೆ. ಸೊ ತಿನ್ನಲಿಕ್ಕೂ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲಿ. ಬಟ್ ನಿಮಗೆ ಸೀ ಫುಡ್ ಬೇಕಂತಾದರೆ, ಒಂದು ಒಳ್ಳೆಯ ಸೀ ಫುಡ್ ಬೇಕಂತಾದರೆ ಗೋಕರ್ಣ ಟೌನ್ ಕಡೆ ಬರಬೇಕಾಗುತ್ತೆ. ಸೊ ಇದಿಷ್ಟು ನೀವು ಎಲ್ಲಿ ಸ್ಟೇ ಆಗ್ಬೋದು ಮತ್ತು ಎಲ್ಲಿ ತಿನ್ಬೋದು ಅಂತ, ಯಾವುದೆಲ್ಲ ಜಾಗಗಳನ್ನು ವಿಸಿಟ್ ಮಾಡ್ಬೋದು ಅದನ್ನು ಕೂಡ ಈ ವಿಡಿಯೋದ ಲಾಸ್ಟಲ್ಲಿ ಹೇಳ್ತೇನೆ. ಅದರ ಮೊದಲು ನಾನು ನಿಮಗೆ ಡೇ 1 ಐಟನರಿ ಕೊಡ್ತೇನೆ. ಸೊ ನೀವು ಫಾರ್ ಎಕ್ಸಾಂಪಲ್ ಈಗ ಫ್ರೈಡೇ ನಿಮ್ಮ ಊರಿಂದ ಹೊರಟು, ಯಾಕಂದರೆ ಜಾಸ್ತಿ ವೀಕೆಂಡೇ ಟ್ರಾವೆಲ್ ಮಾಡೋದ್ರಿಂದ, ಸೊ ಫ್ರೈಡೇ ನೀವು ನಿಮ್ಮ ಊರಿಂದ ಹೊರಟು ಸ್ಯಾಟರ್ಡೇ ಮಾರ್ನಿಂಗ್ ಗೋಕರ್ಣ ರೀಚ್ ಆದರೆ ಫಸ್ಟ್ ಡೇ ನೀವು ಚೆಕ್ ಇನ್ ಎಲ್ಲ ಮಾಡಿ ಈ ಓಮ್ ಬೀಚ್ ಅಥವಾ ಕೂಡ್ಲೆ ಬೀಚ್ ಕಡೆ ಚೆಕ್ ಇನ್ ಎಲ್ಲ ಮಾಡಿ, ಅಲ್ಲಿಂದ ಫಸ್ಟ್ ಡೇ ನೀವು ಗೋಕರ್ಣದ ಫೇಮಸ್ ಟೆಂಪಲ್ ಮಹಾಬಲೇಶ್ವರ ಟೆಂಪಲ್ ಮತ್ತು ವಿನಾಯಕ ಟೆಂಪಲ್, 2 ಟೆಂಪಲನ್ನು ಖಂಡಿತ ವಿಸಿಟ್ ಮಾಡಿ. ಮತ್ತು ಕೋಟಿ ತೀರ್ಥ ಮತ್ತು ಫೇಮಸ್ ಗೋಕರ್ಣ ಸ್ಟ್ರೀಟ್ಸ್, ಓಲ್ಡ್ ಸ್ಟ್ರೀಟ್ಸ್, ಅಲ್ಲಿ ಕೂಡ ಬೇಕಾದರೆ ಫೋಟೋ ತೆಗೆಯೋದಂತಾದರೆ ಫೋಟೋ ತೆಗಿಬೋದು, ಅಥವಾ ಶಾಪಿಂಗ್ ಮಾಡೋದಂತಾದರೆ ಶಾಪಿಂಗ್ ಮಾಡ್ಬೋದು. ಅದಾದಮೇಲೆ ನೀವು ಅಲ್ಲೇ ಹತ್ತಿರದಲ್ಲಿ ಯಾವುದಾದ್ರೂ ಒಂದು ಹೋಟೆಲಲ್ಲಿ ಊಟ ಮಾಡಿ ಮಧ್ಯಾಹ್ನ ಹೊತ್ತಿಗೆ ಅಲ್ಲಿಂದ 50 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಯಾನ ಕೇವ್ಸ್ ಮತ್ತು ವಿಭೂತಿ ಫಾಲ್ಸ್ ಕಡೆ ಹೋಗ್ಬೋದು. ಸೊ ಇದೊಂದು ಜಾಗ ನೀವು ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾಕಂದರೆ ಗೋಕರ್ಣ ಬಂದವರು ಖಂಡಿತ ಯಾನ ಮತ್ತು ವಿಭೂತಿ ಫಾಲ್ಸ್ ಹೋಗ್ತಾರೆ. ಸೊ ವಿಭೂತಿ ಫಾಲ್ಸ್ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಯಾನ ಕೇವ್ಸ್ ಅಂತೂ ಹೋಗಿ. ಸೊ ಯಾನ ಕೇವ್ಸ್ 1 o'clock ಬಿಟ್ಟರೆ ಒಂದು 2 o'clock ಹೊತ್ತಿಗೆ ರೀಚ್ ಆಗ್ತೀರಾ. ಅಲ್ಲಿಂದ ಯಾನ ಕೇವ್ಸನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಅಲ್ಲಿಂದ 4 ಗಂಟೆ ಹೊತ್ತಿಗೆ 30 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಹೊನ್ನಾವರಕ್ಕೆ ಹೋಗ್ಬೋದು. ಸೊ ಹೊನ್ನಾವರದ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅಂತೂ ಅದ್ಭುತ. ಸೊ ಖಂಡಿತ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವು.
ಈ ಕೇರಳದ ಬ್ಯಾಕ್ ವಾಟರ್ ಯಾವ ಥರ ಇದೆ ಅದೇ ರೀತಿ ಹೊನ್ನಾವರದಲ್ಲಿ ಕೂಡ ಬ್ಯಾಕ್ ವಾಟರ್ ಇದೆ. ಅದೊಂದು 15 ಕಿಲೋಮೀಟರ್ ರೈಡ್. ಸೊ ಅದರ ವಿಡಿಯೋ ನಾನು ಸಪ್ರೇಟಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇನೆ. ಸೊ ಇಲ್ಲಿ ಐ ಬಟನ್ ಏನಿದೆ ಅಲ್ಲಿ ಬರ್ತಾ ಇರುತ್ತೆ. ಸೊ ಈ ವಿಡಿಯೋ ನೀವು ಪಾಸ್ ಮಾಡಿ ಅದನ್ನು ನೋಡ್ಬೋದು, ಅಥವಾ ಈ ವಿಡಿಯೋ ಆದಮೇಲೆ ಅದನ್ನು ನೋಡ್ಬೋದು. ಸೊ ಅದನ್ನು ನೀವು ಇಷ್ಟಪಡ್ತೀರಂತ ಎಣಿಸಿದ್ದೇನೆ. ಅದು ಕೂಡ ಇಂಗ್ಲೀಷ್ ಸಬ್ ಟೈಟಲ್ಸ್ ಒಟ್ಟಿಗಿದೆ. ಸೊ ಅದಾದಮೇಲೆ ನೀವು ಹೊನ್ನಾವರದಲ್ಲಿರುವಂತಹ ಎಕೋ ಬೀಚ್ ಕೂಡ ಇದೆ, ಅಪ್ಸರಕೊಂಡ ವಾಟರ್ ಫಾಲ್ಸ್ ಇದೆ, ಅಪ್ಸರಕೊಂಡ ಬೀಚ್ ಇದೆ, ಮತ್ತು ಶರಾವತಿ ಕಾಂಡ್ಲಾ ಬೋರ್ಡ್ ವಾಕ್ ಅದು ಕೂಡ ಇದೆ. ಇಷ್ಟು ಜಾಗವನ್ನು ನೀವು ಹೊನ್ನಾವರದಲ್ಲಿ ನೋಡ್ಬೋದು. ಅದಾದಮೇಲೆ ನಿಮಗೆ ಟೈಮ್ ಇದ್ದರೆ ನೀವು ಅಲ್ಲಿಂದ ಡೈರೆಕ್ಟಾಗಿ ನಿಮ್ಮ ರೆಂಟಲ್ ವೆಹಿಕಲಲ್ಲೇ 21 ಕಿಲೋಮೀಟರ್ಸ್ ಮುಂದೆಗಡೆ ಹೋದರೆ ನಿಮಗೆ ಮುರುಡೇಶ್ವರ, ಅತ್ಯಂತ ದೊಡ್ಡ ಶಿವನ ಸ್ಟ್ಯಾಚ್ಯೂ ಇರುವಂತಹ ಜಾಗ ಮುರುಡೇಶ್ವರಕ್ಕೆ ಹೋಗ್ಬೋದು. ಸೊ ಅಲ್ಲಿ ಕೂಡ ಶಿವನ ಆಶೀರ್ವಾದವನ್ನು ಪಡೆದು ವಾಪಸ್ ಗೋಕರ್ಣ ಕಡೆ ಬರ್ಬೋದು. ಸೊ ಇದಿಷ್ಟು ಡೇ 1ಅಲ್ಲಿ. ಸೊ ಡೇ 1ಅಲ್ಲಿ ನಿಮಗೆ ಫಸ್ಟಿಗೆ ಬೆಳಿಗ್ಗೆ ದೇವಸ್ಥಾನಗಳನ್ನು ವಿಸಿಟ್ ಮಾಡ್ಬೋದು. ಅದಾದಮೇಲೆ ಗೋಕರ್ಣ ಓಲ್ಡ್ ಸ್ಟ್ರೀಟನ್ನು ವಿಸಿಟ್ ಮಾಡ್ಬೋದು. ಗೋಕರ್ಣ ಮೇನ್ ಬೀಚನ್ನು ಒಮ್ಮೆ ವಿಸಿಟ್ ಮಾಡ್ಬೋದು. ಅದಾದಮೇಲೆ ಅಲ್ಲಿಂದ ಯಾನ ಕೇವ್ಸ್ ಕಡೆ ಬರ್ಬೋದು, ವಿಭೂತಿ ಫಾಲ್ಸ್ ಕಡೆ. ಸೊ ಇದಿಷ್ಟು ಜಾಗ ನೀವು 4 ಗಂಟೆಗೆ ಕವರ್ ಮಾಡ್ತೀರಾ. ಸೊ 4 ಗಂಟೆಗೆ ಅಲ್ಲಿಂದ 50 ಕಿಲೋಮೀಟರ್ಸ್ ದೂರದಲ್ಲಿ ಹೊನ್ನಾವರಕ್ಕೆ ಬರ್ಬೋದು. ಹೊನ್ನಾವರ ಈ ಬೋರ್ಡ್ ವಾಕ್ ಏನಿದೆ, ಮತ್ತು ಶರಾವತಿ ಬ್ಯಾಕ್ ವಾಟರ್, ಮತ್ತು ಅಪ್ಸರಕೊಂಡ ಬೀಚ್, ಮತ್ತು ಅಪ್ಸರಕೊಂಡ ವಾಟರ್ ಫಾಲ್ಸ್ ಇಷ್ಟನ್ನೆಲ್ಲ ನೋಡಿ ನೈಟ್ ಒಂದು 8 ಗಂಟೆ ಹೊತ್ತಿಗೆ ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗಿ ಮುರುಡೇಶ್ವರ ಶಿವನ ಆಶೀರ್ವಾದವನ್ನು ಪಡೆದು ಅತ್ಯಂತ ದೊಡ್ಡ ಸ್ಟ್ಯಾಚ್ಯೂವನ್ನು ನೋಡಿ ವಾಪಸ್ ಸ್ಟೇ ಆದಂತಹ ಗೋಕರ್ಣ ಕಡೆ ಬರ್ಬೋದು. ಸೊ 10 ಗಂಟೆ ಹೊತ್ತಿಗೆ ನೀವು ಗೋಕರ್ಣ ರೀಚ್ ಆಗ್ತೀರಾ. ಸೊ ಗೋಕರ್ಣ ರೀಚ್ ಆದಮೇಲೆ ಸೊ ಅಲ್ಲೇ ನಾನು ಹೇಳಿದಾಗೆ ನಮಸ್ತೆ ಕೆಫೆಯಲ್ಲಿ ಏನಾದರೂ ನೈಟ್ ಡಿನ್ನರ್ ಎಲ್ಲ ಒಳ್ಳೆ ಮಾಡಿ ಫಸ್ಟ್ ಡೇ ನೀವು ಅಲ್ಲೇ ರೆಸ್ಟ್ ಮಾಡ್ಬೋದು. ಸೊ ಈಗ ಡೇ 2. ಸೊ ಡೇ 2 ಅಲ್ಲಿ ನೀವು ಖಂಡಿತ ಇಲ್ಲಿನ ಫೇಮಸ್ ಬೀಚ್ ಟ್ರೆಕ್ ಅಂತೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾಕಂದರೆ ಜಾಸ್ತಿ ಜನ ಗೋಕರ್ಣಕ್ಕೆ ಬರುವಂಥದ್ದೇ ಈ ಬೀಚ್ ಟ್ರೆಕ್ಕಿಗೋಸ್ಕರ. ಈ ಬೀಚ್ ಟ್ರೆಕ್ ನಾನಂತೂ ಗೋಕರ್ಣಕ್ಕೆ 5-6 ಸಲ ಹೋಗಿದ್ದೇನೆ. ಅದರಲ್ಲಿ ಬೀಚ್ ಟ್ರೆಕ್ ಮಾತ್ರ ಈ ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದು ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು. ಸೊ ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೇನೆ. ಸೊ ಈ ಬೀಚ್ ಟ್ರೆಕ್ ಮಾಡಬೇಕಂತಾದರೆ ನಿಮಗೆ ಟೋಟಲ್ ಆಗಿ 4 to 5 hours ಆಯಿತಾ. ಸೊ ಬೆಳಿಗ್ಗೆ ಒಂದು 5-6 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಬೆಳಿಗ್ಗೆ 10 ಗಂಟೆಗೆ ರೀಚ್ ಆಗ್ತೀರಾ. ಸೊ ಇದರಲ್ಲಿ ನಿಮಗೆ 5 ಬೀಚ್ ಕವರ್ ಆಗುತ್ತೆ. ಓಮ್ ಬೀಚ್, ಕೂಡ್ಲೆ ಬೀಚ್, ಪ್ಯಾರಡೈಸ್ ಬೀಚ್, ಹಾಫ್ ಮೂನ್ ಬೀಚ್ ಮತ್ತು ಬೆಳ್ಕನ್ ಬೀಚ್. ಸೊ ನೀವು ಇಲ್ಲಿ ಓಮ್ ಬೀಚಿಂದ ಬೆಳ್ಕನ್ ಬೀಚ್ ಕಡೆಗೂ ಟ್ರೆಕ್ ಮಾಡ್ಬೋದು, ಅಥವಾ ಬೆಳ್ಕನ್ ಬೀಚಿಂದ ಓಮ್ ಬೀಚ್ ಕಡೆಗೂ ಟ್ರೆಕ್ ಮಾಡ್ಬೋದು. ಇದು ಟೋಟಲ್ ಆಗಿ 10 ಕಿಲೋಮೀಟರ್, ವೆರಿ ಈಸಿ ಟ್ರೆಕ್ ಆಯಿತಾ. ಸೊ ನೀವು ಇಷ್ಟುವರೆಗೆ ಟ್ರೆಕ್ ಮಾಡಲಿಲ್ಲ ಅಂತಾದರೂ ಕೂಡ ಅದನ್ನು ಈಸಿಯಾಗಿ ಮಾಡ್ಬೋದು, ಯಾಕಂದರೆ ತುಂಬ ಈಸಿ ಇದೆ. ಬೀಚ್ ಸೈಡಿಂದ ಒಂದು ಒಳ್ಳೆಯ ವ್ಯೂ ಕೂಡ ಇದೆ. ಬಟ್ ನಿಮಗೆ ಎಲ್ಲಿಯಾದರೂ ಸುಸ್ತಾದರೆ ಅಲ್ಲಿ ಹತ್ತಿರದಲ್ಲೇ ಈ ಶ್ಯಾಕ್ಸ್ಗಳು ಮತ್ತು ಕೆಫೆಗಳು ಎಲ್ಲ ಇದೆ. ಸೊ ಹಾಗಾಗಿ ನೀವು ರೆಸ್ಟ್ ತಗೊಂಡು ಆರಾಮ್ಸೆ ಇಡೀ ದಿನ ಬೇಕಿದ್ದರೂ ಮಾಡ್ಬೋದು. ಯಾಕಂದರೆ ನೀವು ಫಸ್ಟ್ ಡೇ ನಿಮ್ಮ ಎಲ್ಲ ಜಾಗಗಳನ್ನು ಕವರ್ ಮಾಡಿರ್ತೀರಾ. ಸೆಕೆಂಡ್ ಡೇ ಇಡೀ ದಿನ ನೀವು ಟ್ರೆಕ್ ಮಾಡ್ತಾ ಇರ್ಬೋದು ಬೇಕಿದ್ರೆ. ಅದಾದಮೇಲೆ ನೀವು ಟ್ರೆಕ್ ಮಾಡಿ ಆದಮೇಲೆ ಸುಸ್ತಾದರೆ ನೀವು ಅಲ್ಲೇ ಹತ್ತಿರದಲ್ಲಿ ಯಾವುದೇ ಬೀಚಲ್ಲಿ ನೀವು ಸ್ವಲ್ಪ ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ಬೋದು. ಈ ಕಯಾಕಿಂಗ್ ಮಾಡ್ಬೋದು, ಸೀ ಡೈವಿಂಗ್ ಮಾಡ್ಬೋದು, ಅಥವಾ ವಾಟರ್ ಆ್ಯಕ್ಟಿವಿಟೀಸ್ ಬೇರೆ ಬೇರೆ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಸೊ ಇದಿಷ್ಟು ಡೇ 2 ಅಲ್ಲಿ. ಸೊ ಡೇ 2 ಅಲ್ಲಿ ನಿಮಗೆ ಸಾಕಷ್ಟು ನೋಡುವಂತಹ ಜಾಗಗಳು ಯಾವುದಿಲ್ಲ. ಸೊ ಬೀಚ್ ಟ್ರೆಕ್ ಅಂತೂ ಮಾಡ್ಬೋದು. ಅದಾದಮೇಲೆ ನೀವು ನಿಮ್ಮ ಸ್ಟೇ ಕಡೆ ಬಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ಬೋದು, ಅಥವಾ ನೀವು ಸಂಜೆ ಹೊತ್ತಲ್ಲಿ ನೀವು ಅಲ್ಲಿ ಹತ್ತಿರದಲ್ಲಿರುವಂತಹ ಓಮ್ ಬೀಚ್ ಕಡೆ ಹೋಗಿ ಸ್ವಲ್ಪ ನೀರಲ್ಲಿ ಆಟ ಆಡ್ಬೋದು. ಸೊ ಇದಿಷ್ಟು 2 ದಿನ ಗೋಕರ್ಣದ ಬಗ್ಗೆ. ಅದು ಬಿಟ್ಟು ನೀವು ಗೋಕರ್ಣದ ಬೇರೆ ಇನ್ನೂ ಸಾಕಷ್ಟು ಬೇಕಂತ ಹೇಳಿದರೆ ಗೋಕರ್ಣದಲ್ಲಿ ಇನ್ನೂ ಬೇರೆ ಏನೂ ಇಲ್ಲ. ನೀವು ಆಗಲೇ ಹೇಳಿದಾಗೆ ಇಲ್ಲಿರುವಂತಹ ಟೆಂಪಲ್ಸ್ ಮತ್ತು ಇಲ್ಲಿರುವಂಥದ್ದು ಬೀಚಸ್. ಸೊ ಬೀಚಲ್ಲಿ ನೀವು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು. ಅದುವೇ ನೀವು ಹಾಸ್ಟೆಲಲ್ಲಿ ಇರೋದಂತಾದರೆ ನೀವು ಹಾಸ್ಟೆಲಲ್ಲಿ ಸ್ವಲ್ಪ ಚಿಲ್ ಮಾಡ್ಬೋದು, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇದಿಷ್ಟು 2 ದಿನ ನಮ್ಮ ಗೋಕರ್ಣದ ಐಟನರಿ. ಸೊ ಈಸಿಯಾಗಿ ನಾನು ಹೇಳಿದೆ, ಸ್ಯಾಟರ್ಡೇ ನೀವು ಬಂದರೆ ಈ ಗೋಕರ್ಣದ ಆಸುಪಾಸಿನಲ್ಲಿ ಅಥವಾ ಗೋಕರ್ಣದಲ್ಲಿರುವಂತಹ ದೇವಸ್ಥಾನ ಇದನ್ನೆಲ್ಲ ನೋಡ್ಬೋದು. ಸೆಕೆಂಡ್ ಡೇ ನೀವು ಆರಾಮ್ಸೆ ಬೀಚ್ ಟ್ರೆಕ್ ಮಾಡಿ ನಿಮ್ಮ ಗೋಕರ್ಣ ಟ್ರಿಪ್ಪನ್ನು ಅಲ್ಲಿಗೆ ಮುಗಿಸ್ಬೋದು. ಸೊ ಈಗ ಇದರ ಟೋಟಲ್ ಬಜೆಟ್ ಎಷ್ಟಾಗಿದೆ ಅಂತ ನೋಡುವ. ಸೊ ನೀವು ವೀಕೆಂಡ್ ಆಗಿರೋದ್ರಿಂದ ಹಾಸ್ಟೆಲ್ ಎಲ್ಲ 1000 ರೂಪೀಸ್ಗೆಲ್ಲ ಸಿಗುತ್ತೆ. ಸೊ ಹಾಸ್ಟೆಲ್ ಅಂತ ಆದರೆ 1000 ರೂಪೀಸ್. ಆದರೆ ಬೇರೆ ಹಾಸ್ಟೆಲ್ ಸಣ್ಣ ಸಣ್ಣ ಹಾಸ್ಟೆಲ್ ಅದಾದರೆ ನಿಮಗೆ 500 ರೂಪೀಸಿಗೆಲ್ಲ ಸಿಗುತ್ತೆ. ಅದಾದಮೇಲೆ ಫುಡ್ ನಿಮಗೆ ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್ ಎಲ್ಲ ಸೇರಿ 1500 2000 ಅಂತಲೇ ಹಿಡಿಯುವ. ವೆಹಿಕಲ್ ರೆಂಟಲ್ ನಿಮಗೆ 350-400 ರೂಪೀಸ್ಗೆಲ್ಲ ಸಿಗುತ್ತೆ. ಮತ್ತು ನೀವು ಇಲ್ಲಿಂದ ಗೋಕರ್ಣದಿಂದ ಮುರುಡೇಶ್ವರಕ್ಕೆ ಹೋಗಿ ವಾಪಸ್ ಬರೋದಂತ ಆದರೆ ಒಂದು 400 to 500 ರೂಪೀಸ್ ಫ್ಯೂಲ್ ಬೇಕಾಗುತ್ತೆ. ಸೊ ಇಲ್ಲಿಗೆ ಟೋಟಲ್ 3000 ಆಯಿತು. ಅದಾದಮೇಲೆ ನೀವು ಈ ಬೀಚ್ ಟ್ರೆಕ್ಕಲ್ಲಿ ನಿಮಗೆ ಎಲ್ಲಿ ಕೂಡ ಎಂಟ್ರಿ ಫೀಸ್ ಇಲ್ಲ. ಬೀಚಲ್ಲಿ ಕೂಡ ಎಂಟ್ರಿ ಫೀಸ್ ಇಲ್ಲ, ದೇವಸ್ಥಾನದಲ್ಲಿ ಕೂಡ ಎಂಟ್ರಿ ಫೀಸ್ ಇಲ್ಲ. ಯಾನ ಕೇವ್ಸಲ್ಲಿ ಒಂದು 10 ರೂಪಾಯಿ ಎಂಟ್ರಿ ಫೀಸ್ ಇದೆ. ಮತ್ತು ನಿಮಗೆ ಹೊನ್ನಾವರ ಬೋರ್ಡ್ ವಾಕಲ್ಲಿ 10 ರೂಪೀಸ್ ಎಂಟ್ರಿ ಫೀಸ್ ಇದೆ. ಮತ್ತು ಬೀಚಲ್ಲಿ ನಿಮಗೆ ವೆಹಿಕಲಿಗೆ 10 ರೂಪೀಸ್ ಎಂಟ್ರಿ ಫೀಸ್ ಇದೆ. ಅದಾದಮೇಲೆ ನೀವು ಗೋಕರ್ಣ ಬೀಚಲ್ಲಿ ಏನಾದರೂ ವಾಟರ್ ಆ್ಯಕ್ಟಿವಿಟಿ ಮಾಡೋದಂತಾದರೆ ನಿಮಗೆ ಅಲ್ಲಿ 500 to 600 ರೂಪೀಸ್ ಕೊಡಬೇಕಾಗುತ್ತೆ, ಡಿಪೆಂಡಿಂಗ್ ಆನ್ ದ ಆ್ಯಕ್ಟಿವಿಟಿ. ಸೊ ನೀವೇನಾದರೂ ಸ್ಕೂಬಾ ಡೈವಿಂಗ್ ಏನಾದರೂ ಟ್ರೈ ಮಾಡಬೇಕಂತ ಆದರೆ ಅದು 500-600ಗೆ ಆಗೋದಿಲ್ಲ, ಅದು 1500 to 2000 ಆಗ್ತದೆ. ಅದು ಬೇರೆ ಬೇರೆ ಆ್ಯಕ್ಟಿವಿಟೀಸಿಗೆ ಬೇರೆ ಬೇರೆ ಚಾರ್ಜಸ್ ಇದೆ. ಬಟ್ ನೀವು ಆಗಲೇ ಹೇಳಿದಾಗೆ ಕಯಾಕಿಂಗ್, ಸೀ ಡೈವಿಂಗ್ ಮತ್ತು ಬೋಟಿಂಗ್ ಅದನ್ನೆಲ್ಲ ಮಾಡೋದಂತಾದರೆ 500 ರೂಪೀಸ್ ಆಗುತ್ತೆ. ಸೊ ಟೋಟಲ್ ಆಗಿ ಈ ಗೋಕರ್ಣ ಟ್ರಿಪ್ ಏನಿದೆ ಇದು ನಿಮಗೆ 4000 ಅಥವಾ 4500 ಒಬ್ಬರಿಗೆ
ಕಂಪ್ಲೀಟ್ ಮಾಡ್ಬೋದು. ಸೊ ನೀವೇನಾದರೂ ಗ್ರೂಪಾಗಿ ಹೋಗೋದಂತ ಆದರೆ ನೀವು ಫುಡ್ಡಿಗೆಲ್ಲ ಡಿವೈಡ್ ಮಾಡಿ ಕಮ್ಮಿ ಆಗ್ತದೆ, ಬಟ್ ಮಿನಿಮಮ್ 4000 ರೂಪೀಸ್ ಖಂಡಿತ ಆಗ್ತದೆ. ಸೊ ಇದಿಷ್ಟು ಗೋಕರ್ಣದ ಬಗ್ಗೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನಂದರೆ, ನೀವೇನಾದರೂ ಈ ಗೋಕರ್ಣ ದೇವಸ್ಥಾನಕ್ಕೆ ಹೋಗೋದಂತ ಆದರೆ ನೀವು ಮಾಡರ್ನ್ ಡ್ರೆಸ್ ಹಾಕಿ ಹೋಗುವಾಗಿಲ್ಲ, ಅಥವಾ ಈ ಪ್ಯಾಂಟ್ ಹಾಕಿ ಹೋಗುವಾಗಿಲ್ಲ, ನೀವು ಅಲ್ಲಿ ಲುಂಗಿ ಹಾಕಿ ಹೋಗಬೇಕು. ಬಟ್ ನಿಮ್ಮ ಹತ್ರ ಏನೋ ಲುಂಗಿ ಇಲ್ಲ ಅಂತ ಆದರೆ ಅಲ್ಲೇ ಹೊರಗಡೆ ಮಾರ್ತಾರೆ. ಸೊ 100 ರೂಪೀಸ್ಗೆಲ್ಲ ಲುಂಗಿ ಸಿಗುತ್ತೆ. ಸೊ ಅದನ್ನು ಲುಂಗಿ ನಿಮ್ಮ ಬಟ್ಟೆ ಮೇಲೆ ಸುತ್ತಕೊಂಡು ಹೋಗ್ಬೋದು. ಸೊ ಇದೊಂದು ಇಂಪಾರ್ಟೆಂಟ್ ಟಿಪ್ಸ್ ಹೇಳ್ತಾ ಇದ್ದೇನೆ, ಯಾಕೆಂದರೆ ಅಲ್ಲಿ ಹೋದ್ಮೇಲೆ ನೀವು ವಾಪಸ್ ಬರೋದು ನನಗೆ ಇಷ್ಟ ಇಲ್ಲ. ಸೊ ಹಾಗೆ ಗೋಕರ್ಣ ಹೋಗೋದಂತ ಆದರೆ ಅಥವಾ ಗೋಕರ್ಣ ದೇವಸ್ಥಾನಕ್ಕೆ ಹೋಗುವ ಪ್ಲ್ಯಾನ್ ಇದ್ದರೆ ಖಂಡಿತ ನೀವು ಲುಂಗಿ ತಗೊಂಡು ಹೋಗಿ. ಒಂದು ವೇಳೆ ಲುಂಗಿ ಇಲ್ಲ ಅಂತಾದರೆ ಅಲ್ಲೇ ಪರ್ಚೇಸ್ ಮಾಡಿ ಒಳಗಡೆ ಹೋಗ್ಬೋದು. ಅಲ್ಲಿ ಹೋಗಿ ಶಿವನ ಆತ್ಮಲಿಂಗವನ್ನು ನೀವು ಮುಟ್ಬೋದು. ಸೊ ಅದೊಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಖಂಡಿತ ಗೋಕರ್ಣ ಹೋದರೆ ಇಷ್ಟೆಲ್ಲ ಜಾಗಗಳನ್ನು ವಿಸಿಟ್ ಮಾಡಿ. ನಾನು ನಿಮಗೆ ಈಸಿ ಆಗಿರುವಂತಹ ಡೇ 1 ಐಟನರಿ, ಡೇ 2 ಐಟನರಿ ಎಲ್ಲ ಕೊಟ್ಟೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ಯಾವ ಜಾಗದ ಐಟನರಿ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದ.